ಅದು ಹೋಗ್ಬಿಡ್ಲಿ. ಪುನಃ ಏನಾದ್ರು ಹೊಡೆದಾಕ್ಬಿಟ್ಟು ಅವ್ನು ಹೊಂಟೋಗ್ಬಿಟ್ರು ಅವನು ಇರ್ಲಿ. ಯಾಕೆ ಇದು ಇದು ಯಾರೋ ಬಳೆಗಾರರು, ಇದು ಬೆಂಗಳೂರ್ದು ಯಾವುದೋ ಚಾನಲ್ನವ್ರದ್ದು. ಬರೀ ಅಷ್ಟು ಮಾತ್ರ ಹಿಡಿದ್ಬಿಟ್ಟು ಬರ್ತೀನಿ ತಾಳಿ, ಅದಾಗಲಿ. ಇದು ಬನ್ನಿ, ಬನ್ನಿ ಬನ್ನಿ. ಅಲ್ಲಲ್ಲ, ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲ ಹೇಳಕ್ಕಂತ ನಾನು ಅಲ್ಲಿಗೆ ಹೋಗಲ್ಲ. ನೋಡಿ ಸ್ನೇಹಿತರೆ, ಇದನ್ನ ಇವಾಗ ನಮ್ಮ ಚಪ್ಪರದಳ್ಳಿಯ PDO ಅವರು ಮತ್ತೆ ಇವರು ಬಿಲ್ ಕಲೆಕ್ಟ್ರು ಎಲ್ಲರೂ ಬಂದು, ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಸೆಕ್ರೆಟರಿ ಅವರು ಎಲ್ಲ ಬಂದು ಅದಕ್ಕೆ ಪೈಪ್ ಹಾಕುವಂಥ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಆದರೂ ದಯವಿಟ್ಟು ಯಾರು ಕೂಡ ಈ ಒಂದು ಕೆಲಸನ ಯಾವ ಹಳ್ಳಿಗಳಲ್ಲೂ ಕೂಡ ನೀವು ಮಾಡಕ್ಕೆ ಹೋಗ್ಬಾರ್ದು. ಇದು ಮನುಷ್ಯರು ಮಾಡುವಂಥ ಕೆಲಸವೇ ಅಲ್ಲ ಇದು. ಇದೆಲ್ಲ ಮಾಮೂಲಿ ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ಗೆ ಹೋಗಿ ಯಾವ ಇದು ಕೊಟ್ಟರು ಪೊಲೀಸ್ನವ್ರಿಗೆ ಬೈಯದಂತೆ ಅಂಥ ಮನಸ್ಥಿತಿ ಇರುವಂತಹ ಜನ ಇವರು. ಖುದ್ದಾಗಿ ಇವರು PDO ಅಭಿವೃದ್ಧಿ ಅಧಿಕಾರಿ ಅವರು ಬಂದು ಕೂರಿಸಿ ಕೆಲಸ ಮಾಮೂಲಿ ಇಲ್ಲೇ ಮಾಡಿಸಿದ್ದೀವಿ. ನಮ್ಮ ಇವರು ಕಾರ್ಯಕರ್ತರು. ಹಾಂ ಆಯ್ತಲ್ಲ, ನೀವೇನಾದರೂ ಇದು ಅಧ್ಯಕ್ಷರೇ ನೀವು ಮಾತಾಡಿ. ಹಾಂ ಮಾತಾಡಿ ಅಲ್ಲೇ ಮಾತಾಡಿ ಸಾಕು, ಹೇಳ್ಬಿಡಿ. ಅಲ್ಪನಾಯಕನಹಳ್ಳಿ ಪುಟ್ಟ ಬಾರ ಹೊರಗಡೆ ಬರೋನು. ಅಲ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಏನು ದೊಡ್ಡೇಗೌಡ ಎಂಬುವವರು ತನ್ನ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದು, ಆ ಶೌಚಾಲಯದ ಪೈಪನ್ನು ಸಾರ್ವಜನಿಕ ತೊಂದರೆಯಾಗುವ ಮಟ್ಟಿಗೆ ಗಲ್ಲಿಯಲ್ಲಿ ಹೊಡೆದು ಓಪನ್ ಬಿಟ್ಟಿರೋದ್ರಿಂದ ಈ ಸಮಸ್ಯೆ ಅಕ್ಕಪಕ್ಕ ಬಹಳ ಸಮಸ್ಯೆ ಇತ್ತು. ಈ ದೂರನ್ನ ಹೊಡೆದು ಬಿಟ್ಟು ಓಪನ್ ಟಾಯ್ಲೆಟ್ ಬಿಟ್ಟಿರೋದ್ರಿಂದ ಅಕ್ಕಪಕ್ಕದ ಮನೆಗೆ ಬಹಳ ಸಮಸ್ಯೆ ಇತ್ತು, ಊರಿಗೆ ಸಮಸ್ಯೆ ಇತ್ತು. ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಅಲ್ಲೂ ಏನು ನಡೀಲಿಲ್ಲ. ಪಂಚಾಯತಿಯವರು ಕೊಟ್ಟರು, ಪಂಚಾಯತಿಯವರು ಒಂದು ದೃಷ್ಟಿಯಿಂದ ಕೆಲಸ ಬಹಳ 9 ದಿನಗಳಿಂದ ನಿಧಾನವಾಗಿ ಕೆಲಸ ನಿಧಾನಗತಿಯಿತ್ತು. ಆದರೆ ಈ ಬೆಳಗ್ಗೆ ಇವತ್ತಿನ ಮುಂಜಾನೆ ಬೆಳಗ್ಗೆ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಅಜಿತ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು. ಈ ವಿಚಾರವಾಗಿ ಮನವಿ ಸಲ್ಲಿಸಿದ್ರು. ಈ ವಿಚಾರವಾಗಿ EO ಸಾಹೇಬ್ರ ಹತ್ರ ಮಾತಾಡಿ ಅಲ್ಲಿಂದ ನೇರವಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಆತ ಮಾಡಿದಂತ ಕೆಲಸ ಗ್ರಾಮದ ಸರ್ವರು ಕೂಡ ಅಸಹ್ಯ ಪಡುವಂತ ಕೆಲಸ ಮಾಡಿದ. ಅದು ಹೆಂಗೆ ಅಂತಂದ್ರೆ ಊರಿನಲ್ಲಿ ಯಾರು ಕೂತು ಊಟ ಮಾಡಬಾರ್ದು ಅಂತ ಕೆಲಸ ಮಾಡಿದ. ಅದನ್ನ ನಮಗೆ ಚಪ್ಪರದಲ್ಲಿ ಪಂಚಾಯತಿ PDO ಸಿಬ್ಬಂದಿ ವರ್ಗದವರು ನಮ್ಮೊಡನೆ ಸಹಕರಿಸಿ ನಮ್ಮ ಜೊತೆಲೇ ಇದ್ದು ಅಲ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಬಂದು ವಿಸಿಟ್ ಕೊಟ್ಟು ಆ ಕೆಲಸವನ್ನು ದಾಖಲಾತಿನೇ ಸರಿ ಇತ್ತಿಲ್ಲ. ಮತ್ತೆ ಇನ್ನೊಂದು ಅದಕ್ಕೆ ಈ ಸೊತ್ತು ನಾವೇ ಮಾಡಿಸ್ಕೊಟ್ಟಿದ್ದು. ದಾಖಲಾತಿ ಪಾರ್ಟಿ ದಾಖಲಾತಿ ಕೂಡ ನಾವೇ ಮಾಡಿಸ್ಕೊಟ್ಟಿದ್ದು. ಆ ದಾಖಲಾತಿ ಇಟ್ಕೊಂಡು ಅಕ್ಕಪಕ್ಕದವ್ರ ಕೂಟೆ ದೌರ್ಜನ್ಯ ನಡೆಸಿದ್ದ. ಈಗ ಪಂಚಾಯತಿ ಸಿಬ್ಬಂದಿ ವರ್ಗದವರ ಮತ್ತು PDO ಸಾಹೇಬರ ನೇತೃತ್ವದಲ್ಲಿ ನಾವು ನಿಂತ ಕೆಲಸ ಸಂಪೂರ್ಣವಾಗಿದೆ, ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋಯ್ತು. ಈ ರೀತಿ ಕೆಲಸವನ್ನ ಬೇರೆ ಊರುಗಳಲ್ಲಿ ದಯವಿಟ್ಟು ಸಾರ್ವಜನಿಕರ ಮನವಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ಅಂತ ಕೇಳ್ಕೊತೀವಿ. ಏನು ಪಂಚಾಯತಿಯಲ್ಲಿ ಏನೇ ಸಮಸ್ಯೆ ಇದ್ರು ಪಂಚಾಯತಿ ಹೇಳ್ಕೊಂಡು ತಮ್ಮ ಕೆಲಸಗಳನ್ನು ನೀಟಾಗಿ ಮಾಡ್ಕೊಳ್ಳಿ. ಆದ್ರೆ ಇನ್ನೊಬ್ಬರಿಗೆ ಹೊಟ್ಟೆ ಉರ್ತಂತ ಕೆಲಸನ ಇನ್ನೊಬ್ರು ತೊಂದರೆ ಕೊಡುವಂತ ಮಾಡಬೇಡಿ. ಆತ ಮಾಡಿ ದೊಡ್ಡಗೌಡರು ಮಾಡಿದ ಒಂದು ಕೆಲಸದಿಂದ ಇಡೀ ಗ್ರಾಮ ಕಾಯಿಲೆ ಒಳಗಾಯ್ತಿದೆ. ಏನು ಒಂದು 15 ಹೊರಗಡೆ ಬಿಟ್ಟರೆ ಸ್ಮೆಲ್ ಬಂದು ಅಕ್ಕಪಕ್ಕದವರೆಲ್ಲ ಕಾಯಿಲೆ ಬಂದೋಯ್ತು. ಈ ಕೆಲಸನ ಸಾರ್ವಜನಿಕ ತೊಂದರೆ ಕೊಡೋ ಕೆಲಸನ ಯಾರು ಯಾವಾಗ್ಲೂ ಮಾಡಬೇಡಿ ಅಂತ ದಯವಿಟ್ಟು ಈ ಲೈವ್ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆಯ್ತಾ? ಇದ್ರ ಮುಖ ಇಷ್ಟು ಹೇಳಿ ಅಜಿತ್ ಅವ್ರು ಬಿಟ್ಕೊಡ್ತೀನಿ. ಆಯ್ತು, ಇನ್ನೇನು ಮಾತಾಡೋದೇನಿಲ್ಲ. ಇನ್ ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಮಾಮೂಲಿ ಎಲ್ಲ ಮನ್ಸರ ಜೊತೆ ನಾವು ಇವತ್ತು ಪ್ರಾಣಿಗಳಲ್ಲ, ಮನ್ಸರ ತರ ಬದುಕೋಣ ಅಷ್ಟೇನೆ. ಒಂದ್ ಒಳ್ಳೆ ಸಂದೇಶನ ಸಮಾಜಕ್ಕೆ ಕೊಡೋಣ. ಈ ತರ ಬದುಕೋದು ನಾಚಿಕೆಗೇಡಿನ ವಿಚಾರ. ಆ ವ್ಯಕ್ತಿಗೆ ರೆಕಾರ್ಡ್ಸ್ಗಳು ಕರೆಕ್ಟ್ ಆಗಿ ಇಲ್ದನೆಯ 1970ರಲ್ಲೇ ಏನೋ ಯಾವ್ದೋ ಅಲಿಗೇಷನ್ ಆಗಿ ಅದ್ರ ದಾಖಲಾತಿಗಳು ಇಲ್ದನೆಯ ಕೊನೆಗೆ ನಾನು ಆ ವ್ಯಕ್ತಿ ಸುತ್ತಾಡೋದು ನೋಡ್ದನೆ ಪಾಪ ಏಜ್ ಆಗಿರೋದು ಅಂತ ಹೇಳಿ ಒಂದಿನ ನಾನು ವಿಷ ಕುಡಿತೀನಿ, ನನ್ನ ದಾಖಲಾತಿ ನಾನು ಎಲ್ಲಿ ತರನೆ ಅಂತ ಮಾಮೂಲಿ ಅಂಗ್ಲ ಹಾಚ್ಕೊಂಡು ಬಾಯಿ ಬಡ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ನಾನು ನೋಡಿ ಪಾಪ ಈ ವಯಸ್ಸಲ್ಲಿ ವ್ಯಕ್ತಿ ಈ ತರ ಆಡ್ತಾನಲ್ಲ ಅಂತ ಹೇಳಿ ನಮ್ಮ
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ದಯವಿಟ್ಟು ನೀವೇ ದಾಖಲಾತಿಗಳನ್ನ ಜೊತೆ ಮಾಡ್ಕೊಂಡು ಆ ವ್ಯಕ್ತಿಗೆ ಒಂದು ಸ್ವಲ್ಪ ಇದು ಈ ಸ್ವತ್ತು ಮಾಡಿಕೊಡಿ ಅಂತ ಹೇಳಿ ಮಾಡಿಸಿ ಒಂದೇ ದಿನಕ್ಕೆ ಈ ಸ್ವತ್ತು ಮಾಡಿಸ್ಕೊಟ್ಟಿದೆ. ಆದರೆ ಇಷ್ಟು ಇಡೀ ಗ್ರಾಮಕ್ಕೆ ತೊಂದರೆ ಕೊಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಆ ವ್ಯಕ್ತಿ ಇಷ್ಟು ಮಾಡಬಾರ್ದು. ನಾವೊಂದು ಒಬ್ರಿಗೆ ಒಳ್ಳೇದು ಮಾಡ್ದು ಅಂತ ಅಂದಾಗ ನೀವೊಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು. ಅದು ಮನುಷ್ಯನ ಒಂದು ಸಹಜ ಗುಣ. ಅದು ಬಿಟ್ಬಿಟ್ಟು ನೀವು ಒಳ್ಳೇದು ಮಾಡಿಕೊಂಡು ಬೇರೆಯವ್ರಿಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದರೆ ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಒಳ್ಳೇದಾಗೋದಿಲ್ಲ. ಏನೋ ಮಾಮೂಲಿ ಈಗ ನಮ್ಮ ಇವರು ಒಳ್ಳೇದಾಯ್ತಾ? ಹೌದು ಸರ್, ನಿಮ್ಮ ಕಡೆಯಿಂದ ಈಗ ಅಜಿತ್ ಸರ್ ಬಂದು ಈಗ ಪಿ ಡಿ ಒಗೆ ನಾವು ಅರ್ಜಿ ಕೊಟ್ಟಿದ್ದು 8-10 ವರ್ಷ ಆಗಿತ್ತು. ಅವ್ರು ಬಂದು ನೋಡ್ಕೊಂಡಿದ್ರು, ಏನೂ ನಮಗೆ ಗಮನ ಹರಿಸಲಿಲ್ಲ. ಅಲ್ಲಿ ಪೊಲೀಸ್ ಬೆಡತ್ಪುರ ಪೊಲೀಸ್ಗೆ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ. ನಿನ್ನೆ ಬಂದು ನೋಡ್ಕೊಂಡ್ರು, ಅಲ್ಲೂ ಅವ್ರು ಏನೋ ಆಗಲಿ. ಈಗ ಅಜಿತ್ ಸರ್ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿದ್ದಕ್ಕೆ ಈಗ ನಾವು ಬಂದಿರೋರಿಗೆ ನಮ್ಮ ಕಷ್ಟಕ್ಕೆ ಪರಿಹಾರ ಮಾಡ್ತಿದ್ದಾರೆ. ಆಯ್ತಪ್ಪ, ಒಳ್ಳೇದಾಗಲಿ. ಧನ್ಯವಾದ ಸರ್.